HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಂಬೇಡ್ಕರ್ಗೆ ಅವಮಾನ, ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ಸಂಘಟನೆಗಳು, ದಲಿತ ಸಂಘಟನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ತಡೆ. ಬಸ್ ಪ್ರಯಾಣದ ದರ ಹೆಚ್ಚಳ, ಸರ್ಕಾರದ ನಿರ್ಧಾರ ವಾಪಸ್ ಪಡೆಯಲು ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ಸಾರಿಗೆ ಬಸ್ ದರ ಏರಿಕೆ ಖಂಡಿಸಿ ಜನವರಿ 10ರಂದು ಜೆಡಿಎಸ್ ಪ್ರತಿಭಟನೆ. ಶಾಸಕ ಎಚ್ಪಿ ಸ್ವರೂಪ್ ಹೇಳಿಕೆ. ಬೈಲಹಳ್ಳಿ ಹಾಗೂ ಅಗಲಹಳ್ಳಿ ಗ್ರಾಮಗಳ ಶಾಲೆಯಲ್ಲಿ ಕೊಠಡಿ ಕೊರತೆ, ತಲಾ 27.80 ಲಕ್ಷ ವೆಚ್ಚದ 2 ನೂತನ ಕೊಠಡಿ ಉದ್ಘಾಟನೆ. ಶಾಲಾಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡುವ ಭರವಸೆ ನೀಡಿದ ಶಾಸಕರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹಾಸನದ ಬೂವನಹಳ್ಳಿ ಬೈಪಾಸ್ ಬಳಿ ವಿವಿಧ ದಲಿತ ಪರ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಕೇಂದ್ರ ಬಿಜೆಪಿ ಹಾಗೂ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುವ ಮೂಲಕ ಅಮಿತ್ ಶಾ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ನಕ್ಸಲರ ಬಂಧಿಸಿ ಇದೇ ಹೆದ್ದಾರಿಯಲ್ಲಿ ಪೊಲೀಸ್ ವಾಹನ ಹೋಗೋದ್ರಿಂದ 10 ನಿಮಿಷ ಮೊದಲೇ ಪ್ರತಿಭಟನಾಕಾರರನ್ನ ಬಂಧಿಸಿ ಪ್ರತಿಭಟನೆ ತೆರವು ಮಾಡಿಸಿದರು. ರಸ್ತೆ ತಡೆಗೂ ಮುನ್ನ ಬಹಿರಂಗ ಸಭೆ ನಡೆಸಿ ಮಾತನಾಡಿದ ಸಿಐಟಿಯು ಮುಖಂಡ ಧರ್ಮೇಶ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ವ್ಯಂಗ್ಯವಾಗಿ ಮಾತನಾಡುವ ಜೊತೆಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡೋ ಬದಲು ದೇವರ ನಾಮ ಜಪ ಮಾಡಿದ್ರೆ ಮೋಕ್ಷ ಸಿಗುತ್ತದೆ ಎಂಬ ಮಾತನ್ನ ಹೇಳುವ ಮೂಲಕ ಅಂಬೇಡ್ಕರ್ ಅವರಿಗೆ ಶಾ ಅಪಮಾನ ಮಾಡಿದ್ದಾರೆ. ಅವರ ಸಂವಿಧಾನದ ಆಧಾರದ ಮೇಲೆ ಸಚಿವರಾಗಿರುವ ಶಾ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಹಾಗೂ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ, ಅಂಬೇಡ್ಕರ್ ಎಂಬುದು ಒಂದು ವಿಚಾರ, ಅವರ ಬಗ್ಗೆ ನಾಲಿಗೆ ಹರಿಬಿಡೋ ಮುನ್ನ ಎಚ್ಚರಿಕೆ ಇರಬೇಕು. ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಾಸನ್ ಬಂದ್ಗೆ ಕರೆ ನೀಡಲಾಗುವುದೆಂದು ಎಚ್ಚರಿಸಿದರು. ಇದುವರೆಗೂ ಶಾ ವಿರುದ್ಧ ಕ್ರಮ ಜರುಗಿಸದೇ ಇರೋದು ಬಿಜೆಪಿಯ ಸಂವಿಧಾನ ವಿರೋಧಿ ನೀತಿಯನ್ನ ಸೂಚಿಸುತ್ತದೆ ಎಂದು ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ದಸಂಸ ಮುಖಂಡ ಎಚ್ಕೆ ಸಂದೇಶ್, ಜಗದೀಶ್, ಎಂ ಸೋಮಶೇಖರ್, ದಂಡೂರ ವಿಜಯಕುಮಾರ್, ಅಂಬುಗಾ ಮಲ್ಲೇಶ್, ಮಲ್ಲಿಗೆವಾಳು ದೇವಪ್ಪ, ಅಬ್ದುಲ್ ಸಮದ್, ದೇವರಾಜ್, ಈರೇಶ್ ಈರೇಹಳ್ಳಿ, ಕೃಷ್ಣದಾಸ್, ವಿಠಲ್, ರಾಜೇಶ್, ಪೃಥ್ವಿ, ನವೀನ್, ಅರವಿಂದ್, ಕುಮಾರಸ್ವಾಮಿ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಅಂಬೇಡ್ಕರ್ ಹೆಸರನ್ನ ನಾವು 1 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಹೇಳಿದ್ರು ಕೂಡ ಈ ದೇಶಕ್ಕೆ ಒಳ್ಳೇದಾಗುತ್ತೆ, ಈ ದೇಶ ನಿಜವಾಗಿಯೂ ಕೂಡ ಸ್ವರ್ಗ ಆಗುತ್ತೆ ಅಂತ ಒಂದು ವಿಷಯ ಹೇಳಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಬಂಧುಗಳೇ, ಸೊ ಅಂಬೇಡ್ಕರ್ ಅವರು ನಾವು ಏನೋ ಭಾವನಾತ್ಮಕ ತಗೊಂಡು ಭಕ್ತಿ ಭಾವನ ಪೂಜೆ ಮಾಡಬೇಕು ಅಂತ ಅಲ್ಲ, ಅವ್ರ ವಿಚಾರಗಳನ್ನ ಮೈಗೂಡಿಸ್ಕೊಳ್ಳೋಣ. ಅವ್ರ ವಿಚಾರಗಳನ್ನ ಮೈಗೂಡಿಸ್ಕೊಂಡ್ರೆ ಮಾತ್ರನೇ ಈ ಸಂಘ ಪರಿವಾರದ ಹುನ್ನಾರ ನಮ್ಗೆ ಅರ್ಥ ಆಗುತ್ತೆ. ಸಂಘ ಪರಿವಾರ ಯಾಕೆ ಇವತ್ತು ಅಂಬೇಡ್ಕರ್ ಹೆಸರನ್ನ ಬಳಸ್ತಾ ಇದೆ ಅಂತ ಅಂದ್ರೆ, ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೊಳಗಾಗಿರ್ತಕ್ಕಂಥ ಶೋಷಿತ ಸಮುದಾಯವನ್ನ ಅವರು ಕಂಟ್ರೋಲ್ ತಗೋಬೇಕು, ಅವ್ರು ಹಿಡಿದು ತಗೋಬೇಕು ಅಂದ್ರೆ ಅಂಬೇಡ್ಕರ್ ಹೆಸರನ್ನ ಬಳಸಬೇಕು ಅನ್ನೋ ಕಾರಣಕ್ಕೆ ಬಳಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಏರಿಕೆ ಮಾಡಿರುವ ಬಸ್ ದರ ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಜನವರಿ 10ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು 15% ದರ ಏರಿಕೆ ಮಾಡಿರುವುದರಿಂದ ಜನರಿಗೆ ಸಮಸ್ಯೆಯಾಗುತ್ತಿದೆ. ಇದನ್ನು ಖಂಡಿಸಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಶುಕ್ರವಾರ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು. ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತದೆ ಎಂದರು. ತಮ್ಮ ಘೋಷಣೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಾಮಾನ್ಯ ಜನರ ಮೇಲೆ ಆರ್ಥಿಕ ಹೊರೆಯನ್ನ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡುತ್ತಿದೆ. ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬಸ್ ಪ್ರಯಾಣದ ದರವನ್ನ ಹೆಚ್ಚಳ ಮಾಡಿರುವುದು ಬಡ ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಆರ್ಥಿಕ ಹೊರೆಯಾಗಿದೆ ಎಂದರು. ಒಂದೆಡೆ ಹೆಣ್ಣು ಮಕ್ಕಳಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿ ಗಂಡಸರಿಗೆ 15% ಸಾರಿಗೆ ವೆಚ್ಚವನ್ನ ಹೆಚ್ಚಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು, ದಿನನಿತ್ಯ ಜನರು ಬಳಸುವ ಅಗತ್ಯ ವಸ್ತುಗಳ ಬೆಲೆ ಕೂಡ ಹಂತ ಹಂತವಾಗಿ ಏರಿಕೆಯಾಗುತ್ತಿವೆ. ಇದಲ್ಲದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇದುವರೆಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಕೇವಲ 5 ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸುವ ಸಲುವಾಗಿ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿ ಆರ್ಥಿಕ ಹೊರೆಯನ್ನ ಹೆಚ್ಚಿಸಿದೆ. ಅಲ್ಲದೆ ಕೆಲವು ಯೋಜನೆಗಳು ಸಮರ್ಪಕವಾಗಿ ಇನ್ನೂ ಜನರಿಗೆ ತಲುಪುತ್ತಿಲ್ಲ. ಶಾಸಕರಿಗೆ ಬರುವ ಅನುದಾನವೂ ಸರಿಯಾಗಿ ಬರುತ್ತಿಲ್ಲ. ಹೀಗಾಗಿ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಕೂಡಲೇ ಬಸ್ ದರ ಏರಿಕೆಯನ್ನ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಮಾಧ್ಯಮ ವಕ್ತಾರ ಹೊಂಗೇರೆ ರಘು, ಯೋಗೇಶ್, ಭಾನು ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಬಸ್ ದರನ ಏರಿಕೆ ಮಾಡಿದರೆ ಶೇಕಡ 15% ಬಸ್ ದರನ ಏರಿಕೆ ಮಾಡಿರೋದ್ರಿಂದ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಶಾಸಕರುಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಪ್ರತಿಭಟನೆ ಮೆರವಣಿಗೆ ಮಾಡೋ ಮುಖಾಂತರ DC ಅವ್ರಿಗೆ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ತಾಯಿದ್ದೀವಿ. ಏನು 15% ದರನ ಏರಿಕೆ ಮಾಡಿ ಮಹಿಳೆಯರಿಗೆ ಉಚಿತವಾಗಿ
ಬಸ್ನ ಇದನ್ನು ಕೊಡ್ತೀವಿ ಅಂತ ಮಾಡಿ ಇವತ್ತು 15% ಏರಿಕೆ ಮಾಡಿರೋದ ಒಂದು ಪ್ರತಿಭಟನೆಯನ್ನು ಖಂಡಿಸಿ ನಾವು ಸರ್ಕಾರದ ನಿಲುವುಗಳನ್ನ ಖಂಡಿಸಿ ನಾವು ಶುಕ್ರವಾರದಂದು 10ನೇ ತಾರೀಕು ಬೆಳಗ್ಗೆ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಬೈಲಹಳ್ಳಿ ಹಾಗೂ ಅಗಲಹಳ್ಳಿ 2 ಗ್ರಾಮಗಳಲ್ಲಿ ವಿವೇಕ ಯೋಜನೆ ಅಡಿಯಲ್ಲಿ ತಲಾ 27.80 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ 2 ಕೊಠಡಿಗಳನ್ನು ಇಂದು ಶಾಸಕ ಸ್ವರೂಪ್ರಕಾಶ್ ಉದ್ಘಾಟಿಸಿದರು. ಕೊಠಡಿ ಉದ್ಘಾಟನೆಗೂ ಮುನ್ನ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಗ್ರಾಮದ ಮುಖಂಡರು ಮತ್ತು ಅಧಿಕಾರಿಗಳು ಸ್ವರೂಪ್ ಅವರಿಗೆ ಸಾಥ್ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಕಳೆದ ಅನೇಕ ವರ್ಷಗಳಿಂದ ಶಾಲೆಯಲ್ಲಿ ಕೊಠಡಿ ಕೊರತೆ ಮನಗಂಡು ನೂತನ ಕೊಠಡಿ ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅವುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಶಾಲೆಗಳಲ್ಲಿ ಕೊಠಡಿಗಳ ಕೊರತೆ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ವಿವಿಧ ರೀತಿ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಲಾಗುತ್ತಿದೆ. ಶಾಲೆಗಳ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು. ಬೈಲಹಳ್ಳಿ ಸತ್ಯನಾರಾಯಣ, ಅಗಲಹಳ್ಳಿ ಯೋಗೇಶ್, ಎತ್ತಿನಕಟ್ಟೆ ಬಾಲು, ಅರುಣ್, ಜಯರಾಮ್, ಭೂಷಣ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಖಂಡರು, ಸೋಮೇಶ್, ಬಿಇಒ ಮಂಜುಳಾ, ಶಾಲಾ ಶಿಕ್ಷಕರು, ಅಗಲಹಳ್ಳಿ ಹಾಗೂ ಗ್ರಾಮಸ್ಥರು ಮತ್ತು ಬೈಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಅಗಲಹಳ್ಳಿ ನಮ್ಮ ಸರ್ಕಾರಿ ಶಾಲೆಯ ಒಂದು ನೂತನ ಕಟ್ಟಡ ಉದ್ಘಾಟನೆ. ಮೊದಲನೇದಾಗಿ ನಮ್ಮೆಲ್ಲ ಪ್ರೀತಿಯ ಪುಟಾಣಿ ಮಕ್ಕಳು ಊರಿನಿಂದಲೂ ಇವತ್ತು ಮೆರವಣಿಗೆ ಮುಖಾಂತರ ಬರಮಾಡ್ಕೊಂಡಿದ್ದು ಬಹಳ ಸಂತೋಷದ ವಿಚಾರ. ನನಗೂ ಕೂಡ ವೈಯಕ್ತಿಕವಾಗಿ ಅಗಲಹಳ್ಳಿ ಶಾಲೆ ಅಂದರೆ ಭಾಳ ನನಗೂ ಸಂತೋಷ. ಯಾಕೆಂದರೆ ನಮ್ಮ ಬಸವರಾಜಣ್ಣವರ ತಮ್ಮಗಳ ಮನೆಯ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಫೋನ್ ಕರೆ ಮಾಡಿ, ಅಂಕಲ್ ನಮಗೆ ಸ್ಕೂಲಲ್ಲಿ ಮಳೆಗಾಲದಲ್ಲಿ ಶಾಲೆ ಆವರಣದಲ್ಲಿ ಓಡಾಡೋಕ್ಕಾಗಲ್ಲ, ಮಳೆ ಬಂದು ನಮಗೆಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಸಮೇತ ಎಲ್ಲ ಪ್ರತಿಯೊಂದು ತೊಂದರೆ ಆಗ್ತಾಯಿದೆ ಅಂತ ಆ ನಿಟ್ಟಿನಲ್ಲಿ ನಮ್ಮ ಅಗಲಹಳ್ಳಿ ಯೋಗೇಶ್ವರು ಮತ್ತು ಗುತ್ತಿಗೆಯಾದಂಥ ಮರುಣ್ ಅವರೆಲ್ಲ ಸೇರಿ ಇವತ್ತು MLA ಗ್ರ್ಯಾಂಟ್ ಇರ್ಬೋದು ಮತ್ತು ಗ್ರಾಮ ಪಂಚಾಯತಿಯಿಂದ ಗ್ರ್ಯಾಂಟ್ನ ತಗೊಂಡು ಇವತ್ತು ಭಾಳ ಉತ್ತಮ ಮಟ್ಟದ ಗುಣಮಟ್ಟ ಕೆಲಸನ ಕೂಡ ಮಾಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನನ್ನ ಮಕ್ಕಳ ಪರವಾಗಿ ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಕುಟುಂಬದ ಹಿನ್ನೆಲೆಯಿಂದ ಬಂದು ಉದ್ಭವ ಮೂರ್ತಿಯಂತೆ ರಾಜಕೀಯ ಪ್ರವೇಶ ಮಾಡಿದ್ದಾರೆ. ಅವರಿಗೆ ಸಂಸದರ ಬಗ್ಗೆ ಮಾತನಾಡೋ ಯಾವುದೇ ನೈತಿಕತೆ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡ ಮತ್ತು ವಕ್ತಾರ ದೇವರಾಜೇಗೌಡ ಹೇಳಿದರು. ಹಾಸನದಲ್ಲಿ ಮಾತನಾಡಿದ ಅವರು, 3 ವರ್ಷದ ಹಿಂದೆ ರಾಜಕೀಯಕ್ಕೆ ಬಂದ ನಿಮ್ಮ ಸಂಘಟನೆ ಏನು? ಕುಟುಂಬದ ಹಿನ್ನೆಲೆಯಲ್ಲಿ ಬಂದವರು ನೀವು ಎಂದು ಟೀಕಿಸಿದರು. MLC ಅನುದಾನ ಬಂದಿದ್ದು ಕೇವಲ 3 ಕೋಟಿ ರೂಪಾಯಿ ಮಾತ್ರ. 50 ಕೋಟಿ ರೂಪಾಯಿ ಅನುದಾನ ಸರ್ಕಾರ ನಿಗದಿ ಮಾಡಿದ್ದು ವೈಯಕ್ತಿಕ ವರ್ಚಸ್ಸಿನಿಂದ ಅವರು 50 ಕೋಟಿ ರೂಪಾಯಿ ತಂದಿಲ್ಲ ಎಂದರು. ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಎಷ್ಟು ದಿವಸ ವನವಾಸದಲ್ಲಿ ಇದ್ದು ಈಗ ದುತ್ತನೆ ಬಂದಿದ್ದಾರೆ. HD ಕುಮಾರಸ್ವಾಮಿ ಯಾವಾಗಲೂ ಪೆನ್ ಡ್ರೈವ್ ತೋರಿಸುತ್ತಿದ್ರು. ಆ ಪೆನ್ ಡ್ರೈವ್ ಅನ್ನ ಅವರೇ ಬಿಟ್ಟಿರಬಹುದು. ಇದರಲ್ಲಿ ಕಾಂಗ್ರೆಸ್ ಪಾತ್ರ ಏನೂ ಇಲ್ಲ. ನಿಮ್ಮ ಸಾಧನೆ ದೇಶಕ್ಕೆ ಗೊತ್ತಾಗಿದೆ ಎಂದು ವ್ಯಂಗ್ಯವಾಡಿದರು. ಇದೀಗ ಮುಕ್ತಾಯವಾಗಿರುವ ಪ್ರಕರಣವನ್ನ ಸಾರ್ವಜನಿಕವಾಗಿ ಹೇಳುತ್ತಿರುವ ಸೂರಜ್ ರೇವಣ್ಣರಿಗೆ ಬುದ್ಧಿ ಭ್ರಮಣೆಯಾಗಿರುವಂತೆ ಕಾಣುತ್ತಿದೆ ಎಂದು ದೇವರಾಜೇಗೌಡ ವ್ಯಂಗ್ಯವಾಡಿದರು. ಈ ವೇಳೆ ಆಸಿಡ್ ದಾಳಿ ಪ್ರಕರಣವನ್ನ ಪ್ರಸ್ತಾಪಿಸೋ ಅಗತ್ಯ ಇರಲಿಲ್ಲ. ಪ್ರಕರಣ ಸಂಬಂಧ ಆರೋಪಿಗೆ ಶಿಕ್ಷೆಯಾಗಿದ್ದು ಮುಕ್ತಾಯಗೊಂಡಿರುವ ವಿಷಯವನ್ನ ಹೇಳುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. 2001 ಫೆಬ್ರವರಿ 21ರಂದು ದೇವೇಗೌಡರು ಹಾಗೂ ಅವರ ಸಹೋದರ ಬಸವೇಗೌಡ ನಡುವಿನ ಕೌಟುಂಬಿಕ ಕಲಹದ ಹಿನ್ನೆಲೆ ಆಸಿಡ್ ದಾಳಿ ಪ್ರಕರಣ ನಡೆದಿದೆ ಹಾಗೂ ಪ್ರಕರಣದ ತೀರ್ಪು ನ್ಯಾಯಾಲಯದಿಂದ ಹೊರಬಿದ್ದಿದ್ದು ಆರೋಪಿಯು ಶಿಕ್ಷೆ ಅನುಭವಿಸಿ ಆಗಿದೆ. ಇದೀಗ ತನಿಖೆಗೆ ವಹಿಸಬೇಕೆಂಬುದು ಮೂರ್ಖತನವಾಗಿದೆ ಎಂದರು. ಕೆಪಿಸಿಸಿ ಅಧ್ಯಕ್ಷ ಆರೀಫ್, ವಕೀಲ ಸುರೇಶ್, ತುಳಸಿಧರ್, ದಿನೇಶ್ ಕುಮಾರ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಏನಂತಂದರೆ ಮಾನ್ಯ MLC ಅವರು ಸೂರಜ್ ರೇವಣ್ಣ ನಮ್ಮ ಪಕ್ಷದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರ ವಿರುದ್ಧ ಇತ್ತೀಚೆಗೆ ಪುಂಖಾನುಪುಂಖವಾಗಿ ಮಾತಿನ ಹರಿಬಿಡ್ತಾ ಇದ್ದಾರೆ. 6 ತಿಂಗಳಲ್ಲಿ ಗೆದ್ದಿರ್ತಕ್ಕಂಥ ಸಂಸದರು ಏನು ಮಾಡಿದ್ದಾರೆ ಸಾಧನೆನ ಅಂತಲೂ ಕೂಡ ಅವರ ಸಾಧನೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅವರ ಕುಟುಂಬದ ಗೌರವದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಆ ಕುಟುಂಬದವರು ರಾಜಕೀಯ ದ್ವೇಷವನ್ನು ಹೊಂದಿ ಚುನಾವಣೆಯನ್ನು
ಮತ್ತು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಮಾನ್ಯ MLC ಅವರಲ್ಲಿ ನನ್ನ ಒಂದು ಪ್ರಶ್ನೆ, ನೀವು 3 ವರ್ಷದ ಹಿಂದೆ ಉದ್ಭವ ಮೂರ್ತಿಯಾಗಿ ರಾಜಕೀಯಕ್ಕೆ ಬಂದ್ರಲ್ಲ, ಏನಿತ್ತು ನಿಮ್ಮ ಸಾಧನೆ? ಪಕ್ಷ ಸಂಘಟನೆ ಮಾಡಿದ್ರಾ? ಕಾರ್ಯಕರ್ತರನ್ನು ಕಟ್ಟಿದ್ರಾ? ಪಕ್ಷಕ್ಕಾಗಿ ದುಡಿದಿದ್ರಾ? ಎಲ್ಲೋ ಇದ್ರಿ? ತನ್ನ ಕುಟುಂಬದ ಹಿನ್ನೆಲೆಯಲ್ಲಿ ಉದ್ಭವಿಸಿದಂಥ ರಾಜಕಾರಣಿ. ಶುದ್ಧ ಕುಡಿಯುವ ನೀರಿನ ಗ್ರಾಮೀಣ ಭಾಗದ ಜನರಿಗೆ ಒದಗಿಸುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕನಸು. ಜೆಜೆಎಂ ಯೋಜನೆಯ ಅನುಷ್ಠಾನದ ಮೂಲಕ ಸಾಕಾರಗೊಳ್ಳುತ್ತಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಅವರು ಆಲೂರು ತಾಲೂಕಿನ ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರುಪಾಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಆಲೂರು ತಾಲೂಕಿನ 15 ಗ್ರಾಮ ಪಂಚಾಯಿತಿಗಳ ಪೈಕಿ ಎಲ್ಲಾ ಗ್ರಾಮಗಳು ಕಾಮಗಾರಿ ನಡೆಯುತ್ತಿದ್ದು, ಉಳಿದ ಕೆಲವೇ ಗ್ರಾಮಗಳು ಉಳಿದಿದ್ದು ಕಾಮಗಾರಿ ಆರಂಭಿಸಲು ಸೂಚಿಸಲಾಗುವುದು. ವಿರುಪಾಪುರ ಗ್ರಾಮದಲ್ಲಿ 70 ಮನೆಗಳಿದ್ದು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಉತ್ತಮ ಗುಣಮಟ್ಟದಲ್ಲಿ ಮಾಡುವಂತೆ ಎಚ್ಚರಿಕೆ ನೀಡಿದರು. ಗ್ರಾಮದ ಹಲವಾರು ಮುಖಂಡರು ಗ್ರಾಮಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ರಸ್ತೆ, ಚರಂಡಿ ಸೇರಿ ಇತರೆ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷೆ ಉಮಾ ರವಿಪ್ರಕಾಶ್, ಪಿಡಿಒ ಪುರುಷೋತ್ತಮ್, ಸದಸ್ಯರಾದ ಕೃಷ್ಣೇಗೌಡ, ನಿರ್ವಾಣಯ್ಯ, ಮಾಜಿ ಅಧ್ಯಕ್ಷ ನಿಂಗರಾಜ್, ಮುಖಂಡರಾದ ದೇವರಾಜ್, ಸೋಮಶೇಖರ್, ಮುರುಡೂರು ಜಗದೀಶ್, ಮಹೇಶ್, ಕಣತೂರು ಜಗತ್ಕುಮಾರ್, ವಿರುಪಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಆಲೂರು. ವಿರುಪಾಪುರ ಗ್ರಾಮದಲ್ಲಿ ಸುಮಾರು ಒಂದು 70 ಮನೆಗಳಿಗೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ಹಾಕಿಸಿ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 64 ಲಕ್ಷ ಚಿಲ್ಲರೆ ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ, ಈಗ ಆಲ್ರೆಡಿ ಬೇಸಿಗೆ ಕಾಲ ಶುರು ಆಗಿದೆ, ಆದಷ್ಟು ಬೇಗ ಮಳೆಗಾಲ ಶುರು ಆಗೋದ್ರೊಳಗಡೆ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರನ್ನ ಕೊಟ್ಟು ನಾನೇ ಬಂದ್ಬಿಟ್ಟು ಉದ್ಘಾಟನೆಯನ್ನು ಮಾಡ್ತೀನಿ. ಆಲೂರು ತಾಲೂಕಿನಲ್ಲಿ 15 ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಜಲ್ ಜೀವನ್ ಮಿಷನ್ ಕೆಲಸ ನಡೀತಾ ಇದೆ. ನಾನು ಶಾಸಕನಾದ ಮೇಲೆ ಪ್ರತಿ ಮನೆಗೂ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಕನಸನ್ನು ಇಟ್ಕೊಂಡಿದ್ದೆ. ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೀವಿ. ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಕೂಡ ಕಾಮಗಾರಿ ಶುರು ಮಾಡಬೇಕು. ಆದಷ್ಟು ಬೇಗನೆ ಎಲ್ಲ ಭಾಗಗಳಿಗೆ ಕೆಲಸ ಶುರು ಮಾಡಿ ಈ ಮಳೆಗಾಲ ಶುರು ಆಗೋದ್ರೊಳಗಡೆ ಖಂಡಿತವಾಗ್ಲೂ 100ಕ್ಕೆ 100 ಎಲ್ಲ ಭಾಗದಲ್ಲಿ ನೀರು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಸ್ ಪ್ರಯಾಣ ದರವನ್ನು ಶೇಕಡಾ 15ರಷ್ಟು ಹೆಚ್ಚಳ ಮಾಡಿದ ಸರ್ಕಾರದ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಲು ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಎಬಿವಿಪಿ ಹಾಸನ ವಿಭಾಗದ ಪ್ರಮುಖ ವರುಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು ಶೇಕಡಾ 15ರಷ್ಟು ಹೆಚ್ಚಳ ಮಾಡೋದ್ರ ಮೂಲಕ ಬಡ ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದ ಜನತೆಗೆ ಹೊರೆಯನ್ನ ಹೇರಿದಂತಾಗಿದೆ. ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿ ಸಾವಿರಾರು ಜನ ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡುತ್ತಾರೆ ಎಂದರು. ಆದರೆ ಶೇಕಡಾ 15ರಷ್ಟು ಬಸ್ ಪ್ರಯಾಣ ದರ ಹೆಚ್ಚಳ ಮಾಡೋದ್ರ ಮೂಲಕ ಆರ್ಥಿಕ ಹೊರೆಯನ್ನ ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಹಾಕುತ್ತಿದೆ ಎಂದು ದೂರಿದರು. ಬಸ್ಗಳ ಸಂಖ್ಯೆ ಹೆಚ್ಚಿಸಿ, ಆದರೆ ಪ್ರಯಾಣ ದರವನ್ನಲ್ಲ. ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಸರ್ಕಾರದ ಗಮನಕ್ಕಿದೆ. ಆದರೆ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡದೆ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದೆ. ಶಾಲಾ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಹಲವಾರು ಬಸ್ಗಳಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಗಳನ್ನು ನಿಲ್ಲಿಸಿದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರಿಂದ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗಲಾಗುತ್ತಿಲ್ಲ. ಸರ್ಕಾರ ಈ ಕೂಡಲೇ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳ ಹಾಗೂ ಜನಸಾಮಾನ್ಯರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಎಬಿವಿಪಿ ತಾಲೂಕು ಸಂಚಾಲಕ ದರ್ಶನ್, ಅಭಿಲಾಷ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಸನ್ ವತಿಯಿಂದ ಒಂದು ಬಹಳ ಸಣ್ಣ ಮಟ್ಟದಲ್ಲಿ, ಅಂದ್ರೆ ತುಂಬಾ ಸಣ್ಣ ಮಟ್ಟದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಏಕೆಂದ್ರೆ ಎಲ್ಲ ರಾಜ್ಯ ಜನಗಳಿಗೆ ಗೊತ್ತಿರುವಂತೆ ಬಸ್ ದರವನ್ನು 15% ಅನ್ನು ಏರಿಕೆ ಮಾಡಿದ್ದಾರೆ. ಇದರಿಂದ ಎಲ್ಲಾ ಶಾಲಾ ಕಾಲೇಜು ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗುತ್ತಿದೆ. ಈ ಶಕ್ತಿ ಯೋಜನೆಯಿಂದ 10 ಬಸ್ಗಳು ಬರುವ ಜಾಗದಲ್ಲಿ ಬರೀ 4-5 ಬಿಡುವ ಮುಖಾಂತರ ಬೆಳಗ್ಗೆ ಎದ್ದು ಶಾಲಾ ಕಾಲೇಜುಗಳಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ. ನುಗ್ಗಲು ಉಂಟಾಗಿ ಬಸ್ಸುಗಳಲ್ಲಿ ತುಂಬಾ ಸಮಸ್ಯೆ ಆಗುತ್ತಿದೆ. ಇದನ್ನು ನಾವು ಇಂದು ಮನವಿಯನ್ನು ಅಪರ ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಿದ್ದೇವೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಒಂದು ತಿಂಗಳಿನಿಂದ ಹಿಂದೆಂದೂ ಕಾಣದಷ್ಟು ಬಿಸಿಲಿನ ತಾಪಮಾನ ಹೆಚ್ಚುತ್ತಿದೆ. ಜನತೆ ಬಿಸಿಲಿನ ಧಗೆ ತಾಳಲಾರದೆ ಹೈರಾಣಾಗ್ತಿದ್ದಾರೆ. ಹಲವಾರು ಕೆರೆಕಟ್ಟೆಗಳು, ಹಳ್ಳ ಕೊಳ್ಳಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇದೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ವಾರ್ಡ್ಗಳಿಗೆ ತೆರಳಿ ಅಲ್ಲಿಯ ಸಮಸ್ಯೆಯನ್ನು ಆಲಿಸಿದರು. ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 11 ವಾರ್ಡ್ಗಳಿದ್ದು 1000ಕ್ಕೂ ಹೆಚ್ಚು ಮನೆಗಳಿವೆ. ದಿನ ಬಿಟ್ಟು ದಿನ ಪ್ರತಿ ಮನೆಗೆ ನೀರು ಸರಬರಾಜಾಗುತ್ತಿದೆ. ಸದ್ಯಕ್ಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 2 ವಾರ್ಡ್ಗಳಲ್ಲಿ ಯಾವುದೇ ನೀರಿನ ಸಮಸ್ಯೆ ಇಲ್ಲ. ಸಮಸ್ಯೆ ಇರುವ ವಾರ್ಡ್ಗಳಿಗೆ ಟ್ಯಾಂಕರ್ ಮೂಲಕ ಮನೆಗಳಿಗೆ ಕುಡಿಯುವ ನೀರನ್ನು ಕಲ್ಪಿಸುತ್ತಿದ್ದೇವೆ. ಮನೆಗಳಿಗೆ ನೀರನ್ನು ಸರಬರಾಜು ಮಾಡುವ ಮೂಲ ಬೋರ್ವೆಲ್ಗಳು ಕಾರ್ಯನಿರ್ವಹಿಸುತ್ತಿವೆ. ಕೆಲವು ಬೋರ್ವೆಲ್ಗಳು ಕೆಟ್ಟು ನಿಂತಿವೆ. ಅದನ್ನು ಸರಿಪಡಿಸಿದರೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ನಲ್ಲಿ ಹಾಗೂ ಬೋರ್ವೆಲ್ಗಳಲ್ಲಿ ಚಿಕ್ಕಪುಟ್ಟ ಕೆಲಸಗಳನ್ನು ಮಾಡಿದರೆ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ. ಸದ್ಯದ ಮಟ್ಟಿಗೆ ಮನೆಗಳಲ್ಲಿ ಕುಡಿಯುವ ನೀರಿಗೆ ಮತ್ತಿತರೆ ಕೆಲಸಗಳಿಗೆ ನೀರಿನ ತೊಂದರೆ ಇಲ್ಲ. ಬಿಸಿಲ ಧಗೆ ಹೀಗೆ ಮುಂದುವರೆದರೆ ಮುಂದೆ ಏನು ಮಾಡಬೇಕೆಂಬುದನ್ನು ನಾವು ಚರ್ಚಿಸುತ್ತೇವೆ. ಬೇಸಿಗೆ ಕಳೆಯುವವರೆಗೂ ಜನರಿಗೆ ನೀರಿನ ಸಮಸ್ಯೆ ಕಾಡದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಪಟ್ಟಣದಲ್ಲಿ ಈಗಿರುವ 2 ಶುದ್ಧ ಕುಡಿಯುವ ನೀರಿನ ಘಟಕದಲ್ಲೂ ನೀರಿನ ಸಮಸ್ಯೆ ಇಲ್ಲವೆಂದು ವಾರ್ಡ್ನ ಜನರಿಗೆ ಮಾಹಿತಿ ನೀಡಿದರು. ಪಂಪ್ ಹೌಸ್ನಲ್ಲಿ ಕುಡಿಯುವ ನೀರಿನ ಘಟಕ ಯಂತ್ರಗಳು ಪಾಚು ಕಟ್ಟಿಕೊಂಡು ಹೋಗಿವೆ. ಹಾಗಾಗಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಾಗಿದೆಯೇ ಹೊರತು ಬೇರೇನೂ ಇಲ್ಲ. ಕೂಡಲೇ ಅದನ್ನು ಸರಿಪಡಿಸಿ ಪ್ರತಿ ವಾರ್ಡ್ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. HCN ನ್ಯೂಸ್, ಆಲೂರು. ದತ್ತಪೀಠ ಮುಕ್ತಿ ಹೋರಾಟ ಸಮಿತಿಯಿಂದ ಗುರುವಾರ ವಿರಾಟ್ ಹಿಂದೂ ಸಮಾಜೋತ್ಸವ ಹಾಗೂ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಹಿಂದೂ ಮುಖಂಡ ಕೌಶಿಕ್ ಮನವಿ ಮಾಡಿದ್ದಾರೆ. ಮಂಗಳವಾರ ಮಾತನಾಡಿದ ಅವರು, ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಗುರುವೇಗೌಡ ಕಲ್ಯಾಣ ಮಂಟಪದವರೆಗೆ ಜನವರಿ 9ರ ಗುರುವಾರದಂದು ಸಂಜೆ 4:30ಕ್ಕೆ ಸಕಲೇಶ್ಪುರದಲ್ಲಿ ನಡೆಯುತ್ತಿರುವ ಲ್ಯಾಂಡ್ ಜಿಹಾದ್, ಮತಾಂಧರ ಅಟ್ಟಹಾಸ, ಗೋವುಗಳ ಕಳ್ಳ ಸಾಗಾಣಿಕೆ, ಲವ್ ಜಿಹಾದ್, ಗೋಮಾಂಸ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುತ್ತಿರುವುದು ಈ ಬಗ್ಗೆ ಹಿಂದೂ ಸಮಾಜದಲ್ಲಿ ಜಾಗೃತಿಗೋಸ್ಕರ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿಯಿಂದ ವಿರಾಟ್ ಹಿಂದೂ ಸಮಾಜೋತ್ಸವ ಹಾಗೂ ಶೋಭಾಯಾತ್ರೆ ನಡೆಸಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಶ್ರೀಮದ್ ರಂಭಾಪುರಿ ಆಲೂರು ಕಾರ್ಜುವಳಿ ಶಾಖಾ ಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಆಶೀರ್ವಚನ ನೀಡಲಿದ್ದಾರೆ. ದಿಕ್ಸೂಚಿ ಭಾಷಣವನ್ನು ಶ್ರೀರಾಮ್ ಸೇನೆ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ಜಿ ಮಾಡಲಿದ್ದಾರೆ. ಗೌರವಾಧ್ಯಕ್ಷತೆಯನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ವಹಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಶಾಂತ್ ಹುರುಡಿ ವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲಾ ಕುಮಾರಸ್ವಾಮಿ, ವಿಶೇಷ ಆಹ್ವಾನಿತರಾಗಿ ಕಾಫಿ ಬೆಳೆಗಾರ ಶಿವಪ್ಪಗೌಡ ಮತ್ತು ಯಸಳೂರು ಹೋಬಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಮಾಜ ಸೇವಕ ಗಂಗಾಧರ್ ಯಡಕೇರಿ ವಹಿಸಲಿದ್ದು, ಶೋಭಾಯಾತ್ರೆಯನ್ನು ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಮಾಜಿ ಕಾರ್ಯದರ್ಶಿ ಮದನ್ ಉದ್ಘಾಟಿಸಲಿದ್ದಾರೆ. ಗೌರವ ಆಹ್ವಾನಿತರಾಗಿ ಸಮಾಜ ಸೇವಕ ನಾಗರಾಜ್ ಕಟ್ಟೆಗದ್ದೆ ಪಾಲ್ಗೊಳ್ಳುವರು. ಶೋಭಾಯಾತ್ರೆಯಲ್ಲಿ ಡೊಳ್ಳು ಕುಣಿತ, ತಮಟೆ ವಾದ್ಯ, ವೀರಗಾಸೆ, ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮಾಧ್ಯಮದವರ ಮೂಲಕ ಮನವಿ ಮಾಡುತ್ತಿದ್ದೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ಸಂಚಾಲಕ ಪ್ರದೀಪ್ ಪೂಜಾರಿ, ದತ್ತಪೀಠ ಹೋರಾಟ ಸಮಿತಿ ಸಂಚಾಲಕ ಶಿವು ಜಿಪಿ, ಸಹ ಸಂಚಾಲಕ ನಿಖಿಲ್ ಬೆಳಗೋಡು, ನಗರ ಸಂಚಾಲಕ ಮನು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಈಗ ಧಾರ್ಮಿಕ ಸಭೆಗೆ ಆಶೀರ್ವಚನವನ್ನು ನೀಡಲಿಕ್ಕೆ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ. ತೆಂಗಲಗೂಡು ಬ್ರಾಹ್ಮಣ ಎಷ್ಟೂರು ಸಕಲೇಶ್ಪುರ. ಇವ್ರ ಜೊತೆಗೆ ಶ್ರೀ 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 ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು, ಶ್ರೀಮದ್ ರಂಭಾಪುರಿ ಶಾಖಾ ಸಂಸ್ಥಾನ ಹಿರೇಮಠ ಕಾಜುವಳ್ಳಿ ಆಲೂರು, ಕಾಜುವಳ್ಳಿ ಮಠದ ಸ್ವಾಮೀಜಿಗಳು ಸಹ ಈಗ ನಮ್ಮ ಒಂದು ಆಶೀರ್ವಚನ ನೀಡಲಿಕ್ಕೆ ಬರುವಂತ ಎಲ್ಲ ಹಿಂದೂ ಸಮಾಜದವರಿಗೆ ಆಶೀರ್ವಚನ ನೀಡಲಿಕ್ಕೆ ಇರ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನ ನಮ್ಮ ಬೇಲೂರು ಪುರಸಭೆಗೆ ಸೇರಿದ 63 ವಾಣಿಜ್ಯ ಮಳಿಗೆಗಳ ಪ್ರೊಕ್ಯೂರ್ಮೆಂಟ್ ಹರಾಜಿನಲ್ಲಿ ಅಕ್ರಮ ನಡೆದಿದ್ದು, ಈಗ ನಡೆದಿರುವ ಹರಾಜನ್ನು ರದ್ದುಗೊಳಿಸುವಂತೆ ಕೋರಿ ಸಾರ್ವಜನಿಕರು ಪುರಸಭೆ ಅಧ್ಯಕ್ಷ AR ಅಶೋಕ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು.
ಬೇಲೂರು ಪಟ್ಟಣದ ನಾಗರಿಕ ವೆಂಕಟೇಶ್ ಮಾತನಾಡಿ, ಪುರಸಭೆಗೆ ಸೇರಿದ 63 ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ಒಪ್ಪಂದ ನಡೆದಿದೆ. ಮುಖ್ಯ ರಸ್ತೆಯಲ್ಲಿರುವ ಒಂದು ಮಳಿಗೆಯೊಂದಕ್ಕೆ 3,000 ರೂಪಾಯಿ ಬಾಡಿಗೆ ಇದ್ರೆ ಮತ್ತೊಂದಕ್ಕೆ 4,31,000ಕ್ಕೆ ಬಾಡಿಗೆಗೆ ಹೋಗಿದೆ. ಒಳ ಒಪ್ಪಂದದಿಂದ ಪುರಸಭೆಗೆ ತಿಂಗಳಿಗೆ ಬರಬೇಕಾಗಿದ್ದ 15 ಲಕ್ಷ ರೂಪಾಯಿ ಹಾಗೂ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ತಪ್ಪಿದೆ. ಜೊತೆಗೆ ಈ ಎಲ್ಲಾ ಹಣ ಪುರಸಭೆಗೆ ತೆರಿಗೆ ರೂಪದಲ್ಲಿ ಬಂದಿದ್ರೆ ಪುರಸಭೆ ಆರ್ಥಿಕವಾಗಿ ಲಾಭದಲ್ಲಿರುತ್ತಿತ್ತು. ಈಗಿರುವ 63 ಜನ ಮಳಿಗೆದಾರರ ಕಲ್ಯಾಣಕ್ಕಾಗಿ ಶಾಸಕರು ಮುಖ್ಯಾಧಿಕಾರಿ ಮುಂದಾಗಿರೋದನ್ನ ನೋಡಿದ್ರೆ ಇಲ್ಲಿ ಸಾರ್ವಜನಿಕರು ಬಡವರಿಗೆ ಮೋಸವಾಗುತ್ತಿದೆ. ಅದರಿಂದ ಟೆಂಡರ್ ಅನ್ನ ರದ್ದು ಮಾಡಿ ಕೂಡಲೇ ಜನಸಾಮಾನ್ಯರಿಗೆ ನ್ಯಾಯ ಸಿಗುವಂತೆ ಮಾಡಬೇಕು. ಈಗಾಗಲೇ ಈ ವಿಚಾರವಾಗಿ ಮುಖ್ಯಾಧಿಕಾರಿ ಸೇರಿದಂತೆ ಜಿಲ್ಲಾಧಿಕಾರಿಗೂ ಕೂಡ ಮನವಿ ಪತ್ರ ನೀಡಿದ್ದೇವೆ. ಅವರು ಸಾರ್ವಜನಿಕರ ಅಪೇಕ್ಷೆಯಂತೆ ಟೆಂಡರ್ ರದ್ದು ಮಾಡಿ ಮುಂದಿನ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಮುಖ್ಯ ರಸ್ತೆ ವಿಸ್ತರಣೆ ಕಾಮಗಾರಿ ಮುಗಿಯುವವರೆಗೂ ಅಲ್ಲಿನ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಶಾಸಕರೊಂದಿಗೆ ಚರ್ಚಿಸಿ ಅವರಿಗೆ ಅವಕಾಶ ನೀಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಅಲ್ಲದೆ ಕಾನೂನು ಪ್ರಕಾರವೇ ಈ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದೇವೆ. ಆದರೆ ಕೆಲವರು ತಮಗೆ ಕೆಟ್ಟ ಹೆಸರು ಬರಲಿ ಎಂದು ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಇದರಲ್ಲಿ ಬೇರೆ ಏನೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ, ಪುರಸಭೆಯ 63 ಮಳಿಗೆಗಳನ್ನು ಹರಾಜು ಮಾಡಿದ್ದೇವೆ. ಇಲ್ಲಿ ಯಾವುದೇ ಒಪ್ಪಂದ ನಡೆದಿಲ್ಲ. ಆದರೆ ಈಗ ಹೈಕೋರ್ಟ್ನಿಂದ ತಡೆಯಾಜ್ಞೆ ಇದ್ದು ಆದ್ದರಿಂದ ಮಳಿಗೆ ವಿಚಾರವಾಗಿ ಯಾವುದೇ ಕ್ರಮ ಸಾಧ್ಯವಿಲ್ಲ. ಪ್ರಗತಿಪರ ಸಂಘಟನೆಗಳ ಮನವಿ ಸ್ವೀಕರಿಸಿದ್ದೇವೆ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತದೆಯೋ ಅದರಂತೆ ನಡೆದುಕೊಳ್ಳುತ್ತೇವೆ ಎಂದರು. ಈ ವೇಳೆ ಮುಖಂಡರಾದ ಅನಿಲ್, ಸತೀಶ್, ಕೋಳಿರಘು, ತೋಟೇಶ್, ಗಂಗರಾಜ್, ಅಣ್ಣಪ್ಪ, ರಾಘು ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವೆಂಕಟೇಶ್ ಅಣ್ಣನವರು, ಸತೀಶ್ ಅಣ್ಣ ಮತ್ತು ತೋಟೇಶ್ ಹಾಗೂ ಎಲ್ಲ ಸ್ನೇಹಿತರು ಬೇಲೂರು ಪ್ರಗತಿಪರರು ಏನು ಅವ್ರು ಹೇಳ್ತಿರೋದು ಅಂತ ಅಂದರೆ, ಈ 2ನೇ ತಾರೀಕಲ್ಲಿ ಮಾಡಿದಂಥ ಹರಾಜು ಪ್ರಕ್ರಿಯೆ ಸರಿ ಇಲ್ಲ, ಒಳ ಒಪ್ಪಂದ ವ್ಯವಹಾರ ನಡೆಸಿದ್ದಾರೆ, ಮತ್ತೊಂದು ಮಗದೊಂದು. ಈ ವಿಚಾರವಾಗಿ ನಾನೊಬ್ಬ ಪುರಸಭೆ ಅಧ್ಯಕ್ಷರಾಗಿ ಆ ವಿಚಾರದಲ್ಲಿ ನಾನಿಲ್ಲ. ನಾನು ಏನು ಅಂದರೆ ಈ ಪ್ರೊಕ್ಯೂರ್ಮೆಂಟ್. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಲೋಕಾಯುಕ್ತರ ಆದೇಶವನ್ನು ಲೆಕ್ಕಿಸದೆ ಚನ್ನರಾಯಪಟ್ಟಣ ಪುರಸಭಾ ಮುಖ್ಯಾಧಿಕಾರಿಗಳು ಪಟ್ಟಣದ ಸಮೀಪದ ಅಗ್ನಿಶಾಮಕ ಠಾಣೆ ಎದುರಿರುವ ಖಾಸಗಿ ಜಾಗದಲ್ಲಿ ರಾಜಕಾಲುವೆ ಹಾದು ಹೋಗಿದ್ದನ್ನು ಕೇವಲ 2 ಅಡಿ ಮಾತ್ರ ತೆರವು ಮಾಡಿದ್ದು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ಪುರಸಭಾ ಮಾಜಿ ನಾಮನಿರ್ದೇಶನ ಸದಸ್ಯ ಕೆರೆಬೀದಿ ಜಗದೀಶ್ ಆರೋಪಿಸಿದ್ದಾರೆ. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಗರದ ನಾಗಸಮುದ್ರ ಗ್ರಾಮದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಬಿ ಖರಾಬು ನೀರು ಹರಿಯುವ ರಾಜಕಾಲುವೆ ಹಳ್ಳವು ಹೋಂಡಾ ಕಾರ್ ಶೋರೂಂನಿಂದ ಹಾಗೂ ಕನಕ ಭವನದ ರಸ್ತೆ ಮುಂಭಾಗದಿಂದ ಮತ್ತು ಚನ್ನಪ್ಪನಕಟ್ಟೆ ಈಗಿರುವ ಫೈರ್ ಸ್ಟೇಷನ್ನಿಂದ ಬರುವ ಬಿ ಖರಾಬು ಇದ್ದು ರಾಜಕಾಲುವೆ ಹಳ್ಳ ಸುಮಾರು 3 ಕಿಲೋಮೀಟರ್ ಇದ್ದು ಇದನ್ನು ತೆರವು ಮಾಡುವಂತೆ 2019 ರಿಂದ ಉದಯಗಿರಿ ಬಡಾವಣೆ ನಿವಾಸಿಗಳು ಮತ್ತು ಸಾಮಾಜಿಕ ಹೋರಾಟಗಾರರು ಅಕ್ರಮ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗವನ್ನು ಪ್ರಭಾವಿಗಳಿಂದ ತೆರವು ಮಾಡುವಂತೆ ಹಲವು ಬಾರಿ ಪ್ರತಿಭಟನೆ ಇನ್ನಿತರೆ ಹೋರಾಟಗಳನ್ನು ನಡೆಸಿದ್ರೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಬೆಂಗಳೂರಿನ ಲೋಕಾಯುಕ್ತರಿಗೆ ದೂರು ನೀಡಿದ ಕಾರಣ ಇತ್ತೀಚೆಗೆ ಬೆಂಗಳೂರಿನ ಲೋಕಾಯುಕ್ತರು ಒತ್ತುವರಿದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಒತ್ತುವರಿ ತೆರವು ಮಾಡುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ವರದಿ ಕೇಳಿದ ತಕ್ಷಣ ಕೇವಲ ಒಬ್ಬ ಪ್ರಭಾವಿ ವ್ಯಕ್ತಿ ಜಾಗದಲ್ಲಿ ಅಲ್ಪ ಸ್ವಲ್ಪ ಬೇಕಾಬಿಟ್ಟಿಯಾಗಿ ಸರ್ವೆ ಮಾಡಿಸಿ ಅಲ್ಲಿ ಹಾದು ಹೋಗುವ ಹಳ್ಳವನ್ನು ಅಕ್ಕಪಕ್ಕದ ನಿವಾಸಿಗಳ ಜಾಗದಲ್ಲಿ ಬಿ ಖರಾಬು ಹಳ್ಳ ನಿಮ್ಮ ಜಾಗದಲ್ಲಿ ಇದೇ ಹಳ್ಳ ಹೋಗಿದೆ ಎಂದು ಸುಳ್ಳು ಸರ್ವೆ ಮಾಡಿ ಯಾವುದೇ ರೀತಿ ನೋಟಿಸ್ ಜಾರಿ ಮಾಡದೆ ಅವರ ಕಟ್ಟಡಗಳನ್ನು ಅಕ್ರಮವಾಗಿ ಒಡೆದು ಹಾಕಿರುತ್ತಾರೆ. ಇನ್ನುಳಿದ ಪ್ರಭಾವಿ ವ್ಯಕ್ತಿಗಳ ಜಾಗದಲ್ಲಿ ಯಾವುದೇ ತೆರವು ಕಾರ್ಯ ಮಾಡೋದಿಲ್ಲ. ಆದರೆ 9 ಅಡಿ ತೆರವು ಮಾಡದೆ 2 ಅಡಿ ಮಾತ್ರ ಸೀಮಿತ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇದೇ ವೇಳೆ ಬಡಾವಣೆ ನಿವಾಸಿ ಮೋಹನ್, ಕಾರ್ ಜಗದೀಶ್ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಾವು ಈ ವಿಚಾರವಾಗಿ ಏನು ಈ ನಾಗಸಮುದ್ರ ಬಿ ಖರಾಬು ಹಳ್ಳ ಇದೆ, ಇದನ್ನು ಸತತವಾಗಿ 2019ರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಾರ್ವಜನಿಕರು, ಇಲ್ಲಿ ಸ್ಥಳೀಯ ನಿವಾಸಿಗಳು. ಇದು ಬಿಡಿಸ್ತೀವಿ ಅಂದ್ಬಿಟ್ಟು ತಹಸೀಲ್ದಾರ್ಗೆ, ಚೀಫ್ ಆಫೀಸರ್ಗೆ, DC ಅವ್ರಿಗೆ ಎಲ್ಲರಿಗೂ ಕೂಡ ಅರ್ಜಿ ಕೊಟ್ಟು ಸಾಕಾಗಿ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೇ ಇರೋದಕ್ಕೆ ನಾವು ಲೋಕಾಯುಕ್ತರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಲೋಕಾಯುಕ್ತರು ಬಂದು ದಿನಾಂಕ 2/1/2025 ತೆರವು ಮಾಡಿಬಿಟ್ಟು ನಮ್ಗೆ ಆದೇಶನ ನೀನು ಸಲ್ಲಿಸಬೇಕು ಅಂದ್ಬಿಟ್ಟು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹೇಳಿದ್ದಾರೆ. ಇವರು ಆದರೂ ಕೂಡ 3 ಹಳ್ಳ ಬರುತ್ತೆ, ಹಳ್ಳದಲ್ಲಿ 1-2 ಅಡಿ ಮಾತ್ರ ಹಳ್ಳನ ಸುಮ್ಮನೆ ನೆಪ ಮಾತ್ರಕ್ಕೆ ತೆಗೆದೋಗಿದ್ದಾರೆ. ಇಲ್ಲಿ 12 ಅಡಿ ಬರುತ್ತೆ.
ಆ ಫೈರ್ ಎಂಜಿನ್ ಆಫೀಸ್ ಮುಂಭಾಗ 15 ಅಡಿ ಹಳ್ಳ ಬರುತ್ತೆ. ಇವ್ರದೇ ಜಾಗದ ಇನ್ನೊಂದು ಸರ್ವೆ ನಂಬರಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿದರು. ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿ, ಈ ಹಿಂದೆ ಸಾಕಷ್ಟು ಬಾರಿ ಈ ಭಾಗಕ್ಕಾಗಮಿಸಿ ಜನರಿಂದ ಅಹವಾಲನ್ನ ಸ್ವೀಕರಿಸಿದ್ದೇನೆ. ವಿಧಾನ ಪರಿಷತ್ ಸದಸ್ಯನಾಗಿರೋದ್ರಿಂದ ನನಗೆ ಬರುವ ಅನುದಾನ ಕಡಿಮೆ. ಆದರೂ ಸಹ ಸಾಕಷ್ಟು ಅನುದಾನವನ್ನ ಈ ಭಾಗದ ದೇವಸ್ಥಾನಗಳು, ಸಮುದಾಯ ಭವನಗಳು ಮತ್ತು ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ. ಬೇರೆ ವಿಧಾನ ಪರಿಷತ್ ಸದಸ್ಯರಿಂದ ಸಹ ಹಣ ಕೊಡಿಸಲು ಶ್ರಮಿಸುತ್ತೇನೆ ಎಂದರು. ಇದು ಗ್ಯಾರಂಟಿಗಳ ಕಾಲವಾಗಿದ್ದು ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ದೊರಕುತ್ತಿಲ್ಲ. ಮಹಿಳೆಯರಿಗೆ 2,000 ಹಣ ನೀಡಲಾಗುತ್ತಿದ್ದು ಇದು ಸಹ ಎಲ್ಲರಿಗೂ ದೊರಕುತ್ತಿಲ್ಲ. ಜನರು ಯಾವುದೇ ಭಾಗ್ಯಗಳನ್ನ ಕೊಡದಿದ್ರೂ ವೋಟ್ ಬ್ಯಾಂಕ್ ಆಗಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಲಾಗಿದೆ. ಕೇವಲ ಅನ್ನಭಾಗ್ಯ ಮಾತ್ರ ಅವಶ್ಯಕತೆ ಇತ್ತು, ಏಕೆಂದರೆ ಇದು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಅನುಕೂಲವಾಗುತ್ತದೆ. ಅನುದಾನಗಳ ಅಭಾವ ತುಂಬಾ ಇದ್ದು ಈ ಹಿನ್ನೆಲೆ ನಾನು ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಡುತ್ತೇನೆ ಎಂದು ಹೇಳೋದಿಲ್ಲ. ಮುಂದಿನ ಮೇ ನಂತರ ಸರ್ಕಾರದ ಅನುದಾನ ಬಿಡುಗಡೆ ಆಗೋದ್ರಿಂದ ಅದರಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಸಾಧ್ಯವಾದಷ್ಟು ನೀಡುತ್ತೇನೆ. ಇಡೀ ಜಿಲ್ಲೆಗೆ ನಾನು ಅನುದಾನ ಹಂಚಬೇಕಾಗಿದ್ದು ಆದರೂ ಸಹ ತಾಲೂಕಿನಲ್ಲಿ ನಾನು ಶಕ್ತಿ ಮೀರಿ ಅನುದಾನ ನೀಡಲು ಶ್ರಮಿಸುತ್ತೇನೆ ಮತ್ತು ದೇವೇಗೌಡರ ಬಳಿ ಮಾತನಾಡಿ ರಾಜ್ಯಸಭಾ ಸದಸ್ಯರ ಅನುದಾನವನ್ನು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆ ಮಾಡಿಸುತ್ತೇನೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಉಜ್ಮಾ ರಿಜ್ವಿ ಮಾತನಾಡಿ, ನಾನು ಪ್ರಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯಳಾಗಿ ಆಯ್ಕೆಯಾದಾಗ ಮರಗತ್ತೂರು ಗ್ರಾಮಸ್ಥರ ಬೇಡಿಕೆಯಂತೆ ಎತ್ತಿನಹೊಳೆ ಯೋಜನೆಯಲ್ಲಿ ರೇವಣ್ಣನವರಿಗೆ ಮನವಿ ಮಾಡಿ ಸುಮಾರು 2 ಕೋಟಿ ಹಣ ರಸ್ತೆಗೆ ಬಿಡುಗಡೆ ಮಾಡಿಸಿದ್ದೆ. ಸೂರಜ್ ರೇವಣ್ಣನವರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ ಅನುಮಾನವಿಲ್ಲ ಎಂದರು. ಈ ಸಂದರ್ಭದಲ್ಲಿ ಕರಗೂರು, ಗೊದ್ದು, ಬಾಣಗೇರಿ ಗ್ರಾಮಗಳ ವಿವಿಧ ದೇವಸ್ಥಾನಗಳಿಗೆ ಅನುದಾನ ನೀಡಿದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಕವನ್ಗೌಡ, ಪುರಸಭಾ ಸದಸ್ಯ ಪ್ರಜ್ವಲ್, ಟಿಎಪಿಸಿ ಎಂಎಸ್ ಸದಸ್ಯ ಕರಗೂರು ರಮೇಶ್, ಜೆಡಿಎಸ್ ಮುಖಂಡರಾದ ಹಾಡ್ಯ ಸುದರ್ಶನ್, ಅರವಿಂದ್ ಬಿಳಿಸಾಲೆ, ಸುಧೀರ್ ಚಿಂಪು ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬೇಡ್ಕರ್ಗೆ ಅವಮಾನ, ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ಸಂಘಟನೆಗಳು, ದಲಿತ ಸಂಘಟನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ತಡೆ. ಬಸ್ ಪ್ರಯಾಣದ ದರ ಹೆಚ್ಚಳ, ಸರ್ಕಾರದ ನಿರ್ಧಾರ ವಾಪಸ್ ಪಡೆಯಲು ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ಸಾರಿಗೆ ಬಸ್ ದರ ಏರಿಕೆ ಖಂಡಿಸಿ ಜನವರಿ 10ರಂದು ಜೆಡಿಎಸ್ ಪ್ರತಿಭಟನೆ. ಶಾಸಕ ಎಚ್ಪಿ ಸ್ವರೂಪ್ ಹೇಳಿಕೆ. ಬೈಲಹಳ್ಳಿ ಹಾಗೂ ಅಗಲಹಳ್ಳಿ ಗ್ರಾಮಗಳ ಶಾಲೆಯಲ್ಲಿ ಕೊಠಡಿ ಕೊರತೆ, ತಲಾ 27.80 ಲಕ್ಷ ವೆಚ್ಚದ 2 ನೂತನ ಕೊಠಡಿ ಉದ್ಘಾಟನೆ. ಶಾಲಾಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡುವ ಭರವಸೆ ನೀಡಿದ ಶಾಸಕರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.